ಹಾಯ್ ಹೆಲೋ ನಮಸ್ತೆ. ವಧು ಸೀರಿಯಲ್ನ 55ನೇ ಸಂಚಿಕೆಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮನೆಯವರೆಲ್ಲ ಗುದ್ಲಿ ಪೂಜೆ ಮಾಡೋದಕ್ಕೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಅವಾಗ ಅಲ್ಲಿ ಪ್ರಿಯಾಂಕಾ ಇರಲ್ಲ. ಸೊ ಯಶೋಮತಿ ಅಮ್ಮ ಪ್ರಿಯಾಂಕಾ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪ್ರಿಯಾಂಕಾಗೆ ಫೋನ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಪ್ರಿಯಾಂಕಾ, ಎಲ್ಲಿದೆಯಮ್ಮ? ಏನಿಲ್ಲ ಅತ್ತೆ, ಸ್ವಲ್ಪ ಮನೆಯಲ್ಲಿ ಬೇಜಾರಾಗ್ತಾ ಇತ್ತು, ಅದಕ್ಕೆ ಆಚೆ ಬಂದಿದ್ದೆ. ಬೇಜಾರಾಗೋ ಅಂಥದ್ದು ಏನಾಯ್ತಮ್ಮ? ನಾರ್ಮಲಾಗಿ ಇದ್ದಿದ್ದೇ ಅಲ್ಲ ಅತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಟ್ರಾಜಿಡಿ ಸ್ಟೋರಿ. ಹಾಗೆ ಅಂದೆ, ಎಲ್ಲಿದೆಯಮ್ಮ? ಅದು ಅತ್ತೆ, ನನ್ನ ಫ್ರೆಂಡು UK ಹೊರಟಿದ್ಲು, ಅವಳನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಣ ಅಂತ ಬಂದಿದ್ದೆ. ಹಳೆಯ ಫ್ರೆಂಡು, ತುಂಬ ದಿನ ಆಗಿತ್ತು ಮೀಟಾಗಿ, ಹಾಗೆ ಮೀಟ್ ಆಗೋಣ ಅಂತ ಬಂದೆ. ಆ್ಯಂಡ್ ಮನೇಲೂ ಕೂಡ ನನ್ನ ನೋವಿಗೆ ನೀವು ಬಿಟ್ಟರೆ ಇನ್ಯಾರೂ ಸ್ಪಂದಿಸ್ತಾ ಇರಲಿಲ್ಲ. ಅಟ್ಲೀಸ್ಟ್ ನನ್ನ ದುಃಖನ ನನ್ನ ಹಳೆ ಫ್ರೆಂಡ್ ಹತ್ರ ಹೇಳ್ಕೊಂಡ್ರೆ ಮನ್ಸು ಭಾರ ಕಮ್ಮಿ ಆಗ್ಬೋದು ಅಂದ್ಕೊಂಡೆ. ಸರಿನಮ್ಮ, ಆದರೆ ಸಾರ್ಥಕ್ ನಿನಗೆ ಗುದ್ಲಿ ಪೂಜೆ ಬಗ್ಗೆ ಏನೂ ಹೇಳಿಲ್ವಾ? ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತಲೇ ತಲೆ ಕೆಡಿಸ್ಕೊಳ್ತಾ ಇರೋನು ನನ್ನ ಪೂಜೆಗೆ ಇನ್ವೈಟ್ ಮಾಡ್ತಾನ ಅತ್ತೆ? ಹಾಗಾದರೆ ಸಾರ್ಥಕ್ ನಿನಗೆ ಏನೂ ಹೇಳೇ ಇಲ್ವಾ? ಸಾರ್ಥಕ್ ಹೇಳಿದ್ದೀನಿ ಅಂತ ತಲೆ ಅಲ್ಲಾಡಿಸ್ತಾರೆ ಪ್ರಿಯಾಂಕಾ. ಹೇಳ್ದ ಅತ್ತೆ, ಆದರೆ ಅದೇನೋ ಹೇಳ್ತಾರಲ್ಲ ಬೇಕಾಬಿಟ್ಟಿ ಅಂತ, ಆ ಥರ ಹೇಳ್ದ. ಅವನ ಮಾತಲ್ಲಿ ನಾನು ಪೂಜೆಗೆ ಬರದೇ ಇರೋದೇ ಒಳ್ಳೆಯದು ಅನ್ನೋ ಹಾಗಿತ್ತು. ಅಂಥ ದಿನ ಏನು ಮಾಡಬಾರ್ದು ಅಲ್ವಾ ಅತ್ತೆ? ಅದಕ್ಕೆ ಪೂಜೆಗೆ ಬರದೇ ಇದ್ದರೆ ಒಳ್ಳೆಯದು ಅಂತ ಇಲ್ಲಿಗೆ ಬಂದೆ ನಾನು. ಸರಿನಮ್ಮ, ಬೇಗ ಮನೆಗೆ ಬಾ, ಆಯಿತು. ನೀವು ಹೋಗಿ ಪೂಜೆ ಮಾಡಿ ಬನ್ನಿ, ಎಲ್ಲ ಒಳ್ಳೇದಾಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಸರಿನಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ಟಾದಮೇಲೆ ನಗ್ತಾ, ಎಲ್ಲರನ್ನೂ ಕರ್ಕೊಂಡು ಹೋಗಿ ಗುದ್ಲಿ ಪೂಜೆ ಮಾಡಿಸ್ತಾ ಇದ್ದೀಯಾ ಯಶೋಮತಿ? ಟೈಮ್ ಬಂದಾಗ ನಿನ್ನ ಮಗನಿಗೆ ಕೆಡ್ಡ ತೋಡಿ ಗುಂಡಿಗೆ ಬೀಳಿಸ್ತೀನಿ. ಆಗ ಅದೇ ಗುದ್ಲಿಯಿಂದ ನಿನ್ನ ಮಗನ ಗುಂಡಿಗೆ ಪೂಜೆ ಮಾಡು. ಹಾಗಂತ ಹೇಳಿ ಪ್ರಿಯಾಂಕಾ ಫುಲ್ ನಗ್ತಾ ಇರ್ತಾಳೆ. ಕಾಮಾಕ್ಷಿ ಯಶೋಮತಿ ಹತ್ರ, ಅಕ್ಕ ಏನಂತೆ? ಸ್ವಲ್ಪ ದೂರದಲ್ಲಿದ್ದಾಳಂತೆ, ಅದು ಲೇಟ್ ಆಗುತ್ತೆ, ನೀವೆಲ್ಲ ಹೊರಡಿ ಅಂತ ಹೇಳಿದ್ಲು. ನೋಡೋಣವಾ ಅಂತ ಎಲ್ಲರೂ ಹೊರಟರು. ಅಷ್ಟರಲ್ಲಿ ಸಾರ್ಥಕ್, ಅಮ್ಮ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬರೋಕ್ಕಾಗಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಎಲ್ಲರೂ ಒಂದೊಂದು ನೆಪ ಹೇಳಿ ನಾನು ಪೂಜೆಗೆ ಬರಲ್ಲ ಅಂತ ಹೇಳಿದರೆ ಪೂಜೆ ಮಾಡಿಸೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅನಿಸುತ್ತೆ. ಅಣ್ಣ ಏನು ಹೇಳ್ತಾ ಇದೀಯಾ? ಈ ಪೂಜೆಗೆ ನೀನೇ ಇಲ್ಲ ಅಂದರೆ ಹೇಗೆ? ಅದು ಯಾವುದೇ ಮೀಟಿಂಗ್ ಇದ್ರೂ ಪರವಾಗಿಲ್ಲ, ನೀನು ಅದನ್ನು ಪೋಸ್ಟ್ಪೋನ್ ಮಾಡ್ಕೊ, ಬಿಟ್ಟು ನೀನು ಬರಬೇಕು ಅಷ್ಟೇ ಅಂತ ಆದಿ ಹೇಳ್ತಾನೆ ಸಾರ್ಥಕ್ಕೆ. ಅದೇ JK ಕಂಪ್ನಿಯಿಂದ ಮೀಟಿಂಗ್ ಫಿಕ್ಸ್ ಆಗಿದೆ, ಮೀಟಿಂಗ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಹಾಗಲ್ಲ ಅಣ್ಣ. ಕಾಮಾಕ್ಷಿ, ಅಯ್ಯೋ ಆದಿ ಬಿಡೋ, ಮೀಟಿಂಗ್ ಇದೆ ಅಂತ ಇರಬೇಕಾದ್ರೆ ನೀನ್ಯಾಕೆ ಅಷ್ಟು ಫೋರ್ಸ್ ಮಾಡ್ತಾ ಇದೀಯಾ? ಹೇಗೆ ಪೂಜೆ ಮುಖ್ಯನೋ ಹಾಗೆ ಸಾರ್ಥಕ್ಗೆ ಮೀಟಿಂಗ್ ಮುಖ್ಯ. ಹೀಗೆ ಕೆಲಸದ ಬಗ್ಗೆ ಇರೋ ಕಮಿಟ್ಮೆಂಟ್ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ಬೇಕು. ಅಮ್ಮ ಹೋಗಿ ಬನ್ನಿ, ಸಾರ್ಥಕ್ ಯಶೋಮತಿ ಅವ್ರಿಗೆ ಹೇಳ್ತಾನೆ. ಅಷ್ಟರೊಳಗೆ ಯಶೋಮತಿಯವರು, ಸರಿ ಆಯಿತು ಹೋಗೋಣವಾ ಅಂತ ಹೇಳ್ತಾರೆ. ಸರಿ ಆಯಿತು ಬನ್ನಿ ಅಂತ ಎಲ್ಲರೂ ಹೊರಡ್ತಾರೆ ಅಲ್ಲಿಂದ. ಅಷ್ಟರೊಳಗಡೆ ಕಾಮಾಕ್ಷಿ ಹಿಂದೆ ಬಂದು ಸಾರ್ಥಕ್ ಹತ್ರ, ಸಾರ್ಥಕ್ ಅವನಿಗೆ ಸ್ವಂತ ಅಣ್ಣ ಇದ್ದಿದ್ರು ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಿರ್ಲಿಲ್ಲ ಅನಿಸುತ್ತೆ. ಮಾತಿಗೆ ಬೆಲೆ ಕೊಟ್ಟು ಪೂಜೆಗೆ ಬರದೇ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಕಣಪ್ಪ. ಅದಕ್ಕೆ ಹೀಗೆ ಸಹಾಯ ಮಾಡ್ತಾ ಇರು. ನೆರಳಲ್ಲಿ ಗಿಡ ಆಗಿರೋ ಅವನು ಅದೇ ನೆರಳಲ್ಲಿ ಮರ ಆಗಿ ಬೆಳೀಲಿ ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ವಧು ರೋಡ್ನಲ್ಲಿ ನಿಂತಿರ್ತಾಳೆ. ಸುಜಿತ್ ಕಳಿಸಿರುವಂತಹ ರೌಡಿಗಳು ವಧುವಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡು ಅವಳು ಸುತ್ತ ತಿರುಗ್ತಾ ಇರ್ತಾರೆ ಕೆಟ್ಟದಾಗಿ ನೋಡಿಕೊಂಡು. ಹಿಂದೆ ನಿಂತ್ಕೊಂಡು ನೋಡಿಕೊಂಡು ಗಮನಿಸ್ತಾ ಇರ್ತಾನೆ. ರೌಡಿ ವಧು ಹತ್ರ ತುಂಬ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ. ಯಾಕೆ ಬುಲ್ಬುಲ್ ಮಾತಾಡೋಕ್ಕಿಲ್ವಾ? ಆಗಿ ಇಂಥ ಜಾಗದಲ್ಲಿ ಯಾವ ರೋಮಿಯೋಗೋಸ್ಕರ ಕಾಯ್ತಾ ಇದೀಯಾ ಬುಲ್ಬುಲ್? ಮರ್ಯಾದೆಯಿಂದ ಹೋದರೆ ಸರಿ, ಅಂದರೆ ಏನು ಮಾಡ್ತೀಯಾ? ಲಾಯರ್ ಜೊತೆನೇ ಮಿಸ್ಬಿಹೇವ್ ಮಾಡ್ತಾ ಇದ್ದೀಯಾ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಹೇಳಿ ಕೈಗೆ ಫೋನ್ನ ಎತ್ಕೊತಾಳೆ. ಅದನ್ನ ರೌಡಿ ಕಿತ್ಕೊತಾನೆ. ಹಲೋ ಮಚ್ಚ, ಫೋನ್ ರಿಸೀವ್ ಆಗುತ್ತೆ. ಹಲೋ, ಪುಡಿ ರೌಡಿಗಳು ನನ್ನ ಮಾನ ಹರಾಜು ಹಾಕ್ತಾ ಇದ್ದಾರೆ, ಬಂದು ಕಾಪಾಡಿ ಪ್ಲೀಸ್ ಅಂತ ರೌಡಿ ಕಿಂಡಲ್ ಮಾಡ್ತಾನೆ ವಧುಗೆ. ನಾನು ಲಾಯರು, ನನಗೇನಾದರೂ ತೊಂದರೆ ಕೊಟ್ಟರೆ ನಾನು ನಿಮಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಕಲಿಯೋಕ್ಕೆ ಸ್ಲೇಟು ಬಳಪ ತರೋದಾ ಅಥವಾ ಬುಕ್ಕು ಪೆನ್ನು ತರೋದಾ?
ಇನ್ನೊಬ್ಬ ರೌಡಿ ಇದ್ದನು, ಅದೆಲ್ಲ ಏನು ಬೇಡ ಮಚ್ಚಿ, ನಮ್ಮ ಮೇಡಮ್ ಆನ್ಲೈನಲ್ಲಿ ಪಾಠ ಹೇಳ್ಕೊಡ್ತಾರೆ ಅಂತ ಹೇಳಿ ಅವಳ ಮೇಲೆ ಮಿಸ್ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಯಾವ ಹೀರೋ ಬಂದು ಕಾಪಾಡ್ತಾನೆ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ವಧುನ ಕೆಟ್ಟದಾಗಿ ನಡೆಸ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಸಾರ್ಥಕ್ ಅಲ್ಲಿಗೆ ಬರ್ತಾರೆ. ನೋಡ್ತಾ ಇದ್ದಿದ್ದು ಸುಜಿತ್ ಹೀರೋ ಥರ ಎಂಟ್ರಿ ಕೊಟ್ಟು ಬಿಲ್ಡಪ್ ತೊಗೊಳ್ಳೋಣ ಅಂದರೆ ಅದಕ್ಕೂ ಕಲ್ಲಾಗ್ತಾ ಇದ್ದಾನಲ್ಲ ಈ ಸಾರ್ಥಕ್ ಅಂತ ಹೇಳ್ಕೊಂಡು ಬೈತಾ ಇರ್ತಾನೆ. ಅವನು ಸಾರ್ಥಕ್ ರೌಡಿಗಳಿಗೆಲ್ಲ ಹೊಡೆದು ವಧುನ ಕಾಪಾಡ್ತಾನೆ. ಗಳನ್ನ ಸಾರ್ಥಕ್ ಕಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ವಧು ಬೇಡಿ ನಿಲ್ಲಿ ಸಾರ್ಥಕ್ ಅಂತ ಹೇಳಿದ್ರೆ ಸಾರ್ಥಕ್ ನಿಮ್ಮ ಮೈನೇ ಮುಟ್ಟೋಗಿ ಬಂದಿದ್ದಾನೆ ಅಲ್ಲ, ಐ ವಿಲ್ ಬಿ ಬ್ಯಾಕ್ ಅಂತ ಅವ್ರ ಹಿಂದೆ ಸುಜಿತ್ ನಾನು ಹೀರೋ ಥರ ಎಂಟ್ರಿ ಕೊಟ್ಟು ಬಿಲ್ಡಪ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಇವನು ಅದಕ್ಕೂ ಕಲ್ಲು ಹಾಕಿದ್ನಲ್ಲ, ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ, ವಧುನ ಅಲ್ಲಿಂದ ಕರ್ಕೊಂಡು ಬಂದುಬಿಡಬೇಕು, ಇಲ್ಲ ಅಂತಂದರೆ ನನ್ನ ಬಗ್ಗೆ ಏನೆಲ್ಲ ಹೇಳಿ ಕೆಟ್ಟ ಅಭಿಪ್ರಾಯ ಹುಟ್ಟಿಸ್ಬಿಡ್ತಾನೆ, ಅಷ್ಟರೊಳಗೆ ನಾನು ಏನಾದರೂ ಮಾಡಬೇಕು ಅಂತ ವಧುನ ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಈ ಪ್ರಿಯಾಂಕಾ ಮನೆಗೆ ಬಂದು ಕುತ್ಕೊಂಡು ಸೋಫಾ ಮೇಲೆ ಮನೆ ಎಷ್ಟು ಆರಾಮಾಗಿದೆ ಅಲ್ಲ, ನನ್ನ ಜೊತೆ ಇಲ್ಲ ಇದ್ದಾರೆ, ಅತ್ತೆ ಜೊತೆ ಸಿಂಪತಿಯಿಂದ ಮಾತಾಡಬೇಕು ಅನ್ನೋ ಹಾಗೂ ಇಲ್ಲ, ಯಾವಾಗಲೂ ಹೀಗೆ ಇದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಮನೆಯಿಂದ ಹೊರಗೆ ಹೋಗಿರೋ ಆ ಪೀಡೆಗಳು ಬರೋ ತನಕ ಆದರೂ ನಾನು ಆರಾಮಾಗಿರ್ತೀನಿ. ಗೌರಿ ನೀರು ತಗೊಂಡು ಬಾ. ಗೋಪಿ ಅಲ್ಲಿಗೆ ಬಂದು ಸ್ವಲ್ಪ ಏನು ಮೇಡಮ್ ಪೂರ್ತಿನೇ ನೀರು ತಂದಿದ್ದೀನಿ ತಗೊಳ್ಳಿ. ಗೌರಿ ಇಲ್ವಾ? ಕಡೆಯವ್ರಿಗೆ ಹುಷಾರಿಲ್ಲ ಅಂತ ಹೋಗಿದ್ದಾರೆ ಮೇಡಮ್, ಜ್ಯೂಸ್ ಏನಾದರೂ ತಂದು ಕೊಡ್ಲಾ? ಬೇಡ, ಬಿಸಿಲು ಜಾಸ್ತಿ ಇದೆ, ಕುಡಿದು ತಂಪು ಮಾಡ್ಕೊಳ್ಳಿ, ನಿಂಬೆಹಣ್ಣು ಜ್ಯೂಸ್ ಏನಾದರೂ ಮಾಡಿಕೊಡ್ತೀನಿ, ಹೇಳ್ದಷ್ಟು ಮಾಡು, ಓವರಾಗಿ ಮಾತಾಡಬೇಡ ಅಂತ ನೀರು ಕೊಟ್ಟು ಪ್ರಿಯಾಂಕಾಗೆ ಅವನು ಅಲ್ಲಿಂದ ಹೊರಡ್ತಾನೆ. ಅಲ್ಲಿ ಬೆಲ್ ಆಗುತ್ತೆ, ಯಾರು ಅಂತ ಪ್ರಿಯಾಂಕಾ ಬಂದು ನೋಡೋದ್ರಲ್ಲಿ ದೀಕ್ಷಾ ಹೊರಗಡೆ ನಿಂತಿರ್ತಾಳೆ. ಪ್ರಿಯಾಂಕಾ ಶಾಕಾಗಿ ಏನಿದು ಒಂದು ಪುಟ್ಟ ಹುಡುಗಿ ನಿಂತಿದೆಯಲ್ಲ ಅಂತ ಶಾಕಾಗಿ ನಿಂತಿದ್ದಾಗ ಹಾಯ್ ದಿಶಾ ಅಂತ ಶೇಕ್ ಹ್ಯಾಂಡ್ ಮಾಡ್ತಾಳೆ ಪ್ರಿಯಾಂಕಾಗೆ. ಈ ಪ್ರಿಯಾಂಕಾ ಅಂದರೆ ಯಾರು? ನಾನೇ. ಇಲ್ಲಿ ಸಾರ್ಥಕ್ ರೌಡಿಗಳನ್ನ ಆಟಾಡಿಸ್ಕೊಂಡು ಬಂದು ಅವ್ರಿಗೆಲ್ಲ ಹೊಡೆದು ಯಾರು ಈ ಥರ ಕಳಿಸಿದ್ದು ನಿಮ್ಮನ್ನು ಅಂತ ಬಾಯಿ ಬಿಡಿಸ್ಕೊತಾನೆ. ಪ್ರಿಯಾಂಕಾ ದಿಶಾನ ಒಳಗೆ ಕರ್ಕೊಂಡು ಬಂದು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾಂಕಾ ನಾನು ಪೂರ್ಣಿಮಾ ಸ್ಕೂಲಲ್ಲಿ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಸಕ್ಸಸ್ ವುಮೆನ್ ಬಗ್ಗೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾನು ನಿಮ್ಮನ್ನು ಅಲ್ಲಿಂದ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀನಿ. ಇಂಟ್ರೆಸ್ಟಿಂಗ್, ಬಟ್ ನಾನು ಇದರಲ್ಲಿ ಇಂಟ್ರೆಸ್ಟ್ ಇಲ್ವಲ್ಲ. ಹಾಗೆ ಹೇಳ್ಬೇಡಿ ಮೇಡಮ್, ನಮ್ಮ ಮ್ಯಾಮ್ ಹತ್ರ ನಿಮ್ಮ ಬಗ್ಗೆ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ಬಂದಿದ್ದೀನಿ ಮೇಡಮ್. ಇಸ್ ಇಟ್? ಈ ಅಣ್ಣನ ಮೇಲೆ ಆಣೆಗೂ ನಿಜ ಮೇಡಮ್. ನನ್ನ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ಏನು ಮೇಡಮ್ ಹೇಗೆ ಹೇಳ್ತಾ ಇದ್ದೀರಾ? ನೀವಂದರೆ ಯಾರು? ದಿ ಗ್ರೇಟ್ ಬಿಸ್ನೆಸ್ ವುಮೆನ್ ಪ್ರಿಯಾಂಕಾ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಹಾಕೋ ಕಾಸ್ಟ್ಯೂಮು, ನೀವು ಹಾಕೋ ಮೇಕಪ್ಪು, ನಿಮ್ಮ ಸ್ಟೈಲು, ಆ ಲುಕ್ಕು, ಅಮೇಝಿಂಗ್. ನೀವೇ ಫೇವ್ರೆಟ್ ಅಂಥವ್ರಿಗೆ ನೀವೇ ಇನ್ಸ್ಪೈರ್. ಮಾಡಿರೋ ಸಾಧನೆ ಒಂದಾ ಎರಡ? ಅದ್ಭುತ, ಅದ್ಭುತ. ನಿಮ್ಮೆಲ್ಲ ಸೋಷಿಯಲ್ ಮೀಡಿಯಾಗೂ ನಾನೇ ಸಿನ್ಸಿಯರ್ ಫಾಲೋವರ್. ಸಿನಿಮಾ ದೊಡ್ಡ ಹೀರೋಯಿನ್ಗೆ ಇರೋ ಥರ ನಾನು ನಿಮಗೆ ದೊಡ್ಡ ಫ್ಯಾನ್. ನನ್ನಂಥ ಸ್ಮಾಲ್ ಹುಡುಗಿಗೆ ಬೇಜಾರು ಮಾಡದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಪಾಯಿಂಟ್ಮೆಂಟ್ ಕೊಡಿ ಮೇಡಮ್ ಅಂತ ದಿಶಾ ಪ್ರಿಯಾಂಕಾ ಬಗ್ಗೆ ಫುಲ್ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೆ ಗೋಪಿ ಈ ಹುಡುಗಿ ಮಾತಾಡೋದು ನೋಡಿದ್ರೆ ದೊಡ್ಡ ಅಮೌಂಟ್ಗಿನ್ನ ಸ್ಕೆಚ್ ಹಾಕೊಂಡು ಬಂದಿರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಾನೆ. ಪ್ರಿಯಾಂಕಾ ಇಂಟ್ರೆಸ್ಟಿಂಗ್, ಇಂಪ್ರೆಸ್ಡ್, ನನ್ನ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀಯಾ? ಅಷ್ಟೇ ಅಲ್ಲ ಮೇಡಮ್, ನಾನು ದೊಡ್ಡೋಳಾದಮೇಲೆ ನಿಮ್ಮ ಥರನೇ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಗೈಡೆನ್ಸ್ ಕೊಡಬೇಕು. ಹಾಗಾದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತೀರಾ ಪ್ಲೀಸ್ ಅಂತ ದಿಶಾ ಕೇಳ್ತಾಳೆ ಪ್ರಿಯಾಂಕಾ ಹತ್ರ. ನಮ್ಮದವ್ರನ್ನ ನಾನು ಯಾವತ್ತೂ ಕೈ ಬಿಡಲ್ಲ, ಕೂತ್ಕೋ ಅಂತ ಪ್ರಿಯಾಂಕಾ ದಿಶಾಗೆ ಹೇಳ್ತಾಳೆ. ಅದಕ್ಕೆ ದಿಶಾ ಥ್ಯಾಂಕ್ ಯು ಮೇಡಮ್ ಅಂತ ಕೂತ್ಕೊತಾಳೆ. ಗೋಪಿ ದಿಶಾ ಹತ್ರ ಕುಡಿಯೋಕ್ಕೆ ಏನು ಜ್ಯೂಸ್ ತೊಗೊತೀರಾ ಮೇಡಮ್? ಅದಕ್ಕೆ ದಿಶಾ ಯಾವ ಜ್ಯೂಸ್ ಆದರೂ ಪರವಾಗಿಲ್ಲ, ಬಟ್ ಕೋಲ್ಡ್ ಇರಲಿ ಅಂತ ಹೇಳ್ತಾಳೆ. ಆಯಿತು ಮೇಡಮ್ ಅಂತ ಗೋಪಿ ಅಲ್ಲಿಂದ ಹೊರಡ್ತಾನೆ. ದಿಶಾ ಮನೆ ಮೇಲೆಲ್ಲ ನೋಡಿ ಮನೆ ತುಂಬ ಚೆನ್ನಾಗಿದೆ, ಈ ಮನೆ ನಿಮ್ಮದೇನಾ ಮ್ಯಾಮ್? ಪ್ರಿಯಾಂಕಾ ಸದ್ಯಕ್ಕಿಲ್ಲ, ಮುಂದಾಗ್ಬೋದು, ಗೊತ್ತಿಲ್ಲ ಅಂತ ಪ್ರಿಯಾಂಕಾ ದಿಶಾ ಹತ್ರ ಹೇಳ್ತಾಳೆ. ಸಾರ್ಥಕ್ ರೌಡಿಗಳನ್ನೆಲ್ಲ ಹೊಡೆದ್ಬಿಟ್ಟು ಬಂದು ವಧು ನಿಂತಿದ್ದ ಜಾಗಕ್ಕೆ ಬಂದು ವಧು ಎಲ್ಲಿ ಅಂತ ಹುಡುಕ್ತಾನೆ. ಇಬ್ಬರು ನಿಂತಿರ್ತಾರೆ, ಅವ್ರ ಹತ್ರ ಎಲ್ಲ ಕೇಳ್ತಾನೆ. ಇಲ್ಲೊಬ್ರು ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡು ನಿಂತಿದ್ರು, ಅವ್ರನ್ನ ಏನಾದರೂ ನೋಡೋದ್ರಾ ಅಂತ. ಅವರು ಗೊತ್ತಿಲ್ಲ ಅಂತ ಹೇಳ್ತಾರೆ.
ಅಲ್ಲಿ ಸುಜಿತ್ ಜೊತೆ ವಧು ಹೋಗಿರ್ತಾರೆ. ಆವಾಗ ಸಾರ್ಥಕ್ ಗಾಬರಿಯಿಂದ ಎಲ್ಲೋದ್ರು ವಧು ಅಂತ ವಧು ಅವ್ರಿಗೆ ಫೋನ್ ಮಾಡ್ತಾರೆ. ವಧು ಫೋನ್ ರಿಂಗ್ ಆಗುತ್ತೆ. ಆದರೆ ಸುಜಿತ್ ಫೋನ್ನಲ್ಲಿ ಮಾತಾಡೋದಕ್ಕೆ ಕೊಡಲ್ಲ. ನನಗೋಸ್ಕರ ಒಂದು 10 ನಿಮಿಷ ಫ್ರೀ ಮಾಡ್ಕೊಳಕ್ಕಾಗಲ್ವಾ ನೀವು? ಫೋನ್ನಲ್ಲಿ ಆಮೇಲೆ ಮಾತಾಡ್ಬೋದಲ್ಲ ಅಂತ ಹೇಳ್ತಾನೆ. ಇಲ್ಲ, ಸಾರ್ಥಕ್ ಕಾಲ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಓಕೆ ಆಯಿತು, ಸಾರ್ಥಕ್ ಜೊತೆ ಆಮೇಲೆ ಮಾತಾಡಿ ಅಂತ ಸುಜಿತ್ ಹೇಳ್ತಾನೆ. ಇಲ್ಲಿ ವಧು ಅವರಮ್ಮ ಸಹನಾಗೋಸ್ಕರ ಎಲ್ಲ ಐಟಮ್ಸ್ಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಸಹನಾ ಬಂದು ಏನಮ್ಮ ಇದೆಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನೀನು ಅಮೇರಿಕಾಗೆ ಹೋಗೋದಲ್ವಾ, ಅಷ್ಟರೊಳಗಡೆ ಇದೆಲ್ಲ ರೆಡಿ ಮಾಡೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಇದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನಾದರೂ ಬೇಕಂದರೆ ಈಗಲೇ ಹೇಳು, ಮಾಡಿ ಎತ್ತಿಟ್ಟಿರ್ತೀನಿ. ನೀನು ಯಾವಾಗ ಅಮೇರಿಕಾಗೆ ಹೋಗ್ತೀಯೋ ಏನೋ. ಸಹನಾ ಏನು ಬೇಡ ಕಣಮ್ಮ ಅಂತ ಹೇಳ್ತಾಳೆ. ಅಷ್ಟರೊಳಗಡೆ ವಧು ಅವ್ರ ಚಿಕ್ಕಮ್ಮ ಎಲ್ಲ ಬರ್ತಾರೆ. ಅಲ್ಲಿಗೆ ಬಂದು ಈಗಿನ ಕಾಲದಲ್ಲಿ ಮಕ್ಕಳು ಹೇಗಾದರೂ ಹಾಳಾಗೋಗ್ಲಿ, ನಾವು ಶೋಕಿ ಮಾಡ್ಕೊಂಡು ತಿರ್ಗೋಣ ಅಂತ ಅಪ್ಪ ಅಮ್ಮ ಇರ್ತಾರೆ. ಅಂಥದ್ರಲ್ಲಿ ನಿಮ್ಮಮ್ಮ ಏನು ಬೇಕಮ್ಮ ಅಂತ ಕೇಳಿದ್ರೆ ಏನು ಬೇಡ ಕಣಮ್ಮ ಅಂತ ಹೇಳ್ತೀಯಲ್ಲೇ ಹೇಳ್ತಾರೆ. ಏನೇನು ಬೇಕು ಹೇಳಿ ಮಾಡಿಸ್ಕೊ. ಹೌದು ಕಣೆ, ನೀನು ಹೋಗ್ತಾ ಇರೋದು ಆಲೂರು ಬೇಲೂರುಗಲ್ಲ, ನೀನು ಹೋಗ್ತಾ ಇರೋದು ಅಮೇರಿಕಾಗೆ. ಏನೇನು ಬೇಕು ಕೇಳಿ ಮಾಡಿಸ್ಕೊ. ಕುಟುಂಬದಲ್ಲಿ ವಿದೇಶಕ್ಕೆ ಅಂತ ಹಾರ್ತಾ ಇರೋ ಮೊದಲೇ ಹೆಣ್ಮಗಳು ನೀನು, ಅದರಲ್ಲೂ ಅಂಥ ದೊಡ್ಡ ಸಿಟಿಗೆ. ಇಂತೂ ನಿನ್ನ ಮದುವೆ ಆದಮೇಲೆ ವಿದೇಶಕ್ಕೆ ಹೋಗೋ ಅಂಥ ಅದೃಷ್ಟನೂ ಸಿಕ್ತು ನಿನ್ನ ಗಂಡನಿಗೆ. ನಿನಗೂ ಅದೃಷ್ಟ ಕುಲಾಯಿಸ್ತು. ಹೌದು, ಅಂಥ ಗಂಡನ ಪಡೆಯೋದಕ್ಕೆ ಇವಳು ಅದೃಷ್ಟ ಮಾಡಿದ್ದಾಳೆ ಅಂತ ವಧು ಅವ್ರ ಚಿಕ್ಕಮ್ಮ ಸಹನಾಗೆ ರೇಗಿಸ್ತಾರೆ. ಹಾಗೆ ಅವ್ರ ಜೊತೆ ಅಮೆರಿಕಕ್ಕೆ ಹೋಗೋ ಪುಣ್ಯನೂ ಮಾಡಿದ್ದಾಳೆ. ಎಷ್ಟು ಒಳ್ಳೆ ಅಳಿಯ ಅವನು, ದೊಡ್ಡವ್ರು ಕಂಡ್ರೆ ಎಷ್ಟು ಮರ್ಯಾದೆ ಕೊಡ್ತಾನೆ. 24 ಕ್ಯಾರೆಟ್ ಚಿನ್ನ ಅವನು. ದಿನಕ್ಕೆ ಒಳ್ಳೆ ಮಾತು ಹೇಳ್ದೆ ಕಣೆ ಗೀತಾ ಅಂತ ಇವ್ರು ಹೇಳ್ತಾರೆ. ಅಷ್ಟರೊಳಗಡೆ ಭೂಮಿ ಅಲ್ಲಿಗೆ ಬರ್ತಾಳೆ. ಮಾಡಿದ ಪುಣ್ಯ ಸ್ವಲ್ಪ ಜಾಸ್ತಿ ಆಗಿರಬೇಕು. ಯಾಕೆ ಹಾಗೆ ಹೇಳ್ತಾ ಇದೀಯಾ? ಅಂತ ಗಂಡನ ಪಡೆಯೋದಕ್ಕೆ ನಮ್ಮ ಅಕ್ಕ ಪುಣ್ಯ ಅಲ್ಲ, ಅಂತ ದೊಡ್ಡ ಪಾಪ ಮಾಡಿದ್ದಾಳೆ ಅತ್ತೆ. ಯಾಕೆ ಸಹನಾ, ದೇವ್ರಂತ ನನ್ನ ಗಂಡನ ಎಲ್ಲರೂ ಹೊಗಳ್ತಾ ಇದ್ರೆ ನೀನು ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅಂಥದ್ದು ಏನೇ ಮಾಡಿದ್ದಾರೆ ಅವರು? ಮುಂಬೈಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಕೆಂಗೇರಿ ಬೇಕ್ರಿ ಹತ್ರ ಇದ್ದಿದ್ದನ್ನು ನಾನೇ ನೋಡಿದ್ದೀನಿ. ಇಲ್ಲಿ ದಿಶಾ ಜ್ಯೂಸ್ ಕುಡಿದು ಮುಗಿಸ್ತಾಳೆ. ಜ್ಯೂಸ್ ತುಂಬ ಚೆನ್ನಾಗಿತ್ತಣ್ಣ, ಆಮೇಲೆ ಇನ್ನೊಂದು ಗ್ಲಾಸ್ ಕೋಲ್ಡ್ ಕೊಡಿ. ಸರಿ ಮೇಡಮ್ ಅಂತ ಅವನು ಅಲ್ಲಿಂದ ಹೊರಡ್ತಾನೆ. ಪ್ರಿಯಾಂಕಾ ಹತ್ರ ದಿಶಾ, ಈಗ ಶುರು ಮಾಡೋಣ ಮೇಡಮ್. ನನ್ನಿಂದ ಏನಾಗಬೇಕು? ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಮೇಡಮ್? ಹಾಡು ಅಥವಾ ಡ್ಯಾನ್ಸ್ ಏನು ಮಾಡ್ತೀರಾ? ಐ ಲೈಕ್ ಡ್ಯಾನ್ಸ್. ಸೂಪರ್, ಹಾಗಿದ್ರೆ ಈಗಲೇ ಶುರು ಮಾಡೋಣ. ಪ್ರಿಯಾಂಕಾ, ವಾಟ್? ನಾನು ಡ್ಯಾನ್ಸ್ ಮಾಡಬೇಕಾ? ಜನಕ್ಕೆ ಗೊತ್ತಿಲ್ಲದೆ ಇರೋಂಥ ಟ್ಯಾಲೆಂಟ್ನ ನಾನು ತೋರಿಸೋದಕ್ಕೆ ಇಲ್ಲಿಗೆ ಬಂದಿರೋದು. ಅದಕ್ಕೋಸ್ಕರನಾದರೂ ನೀವು ಡ್ಯಾನ್ಸ್ ಮಾಡಿ, ನನಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ ಪ್ಲೀಸ್ ಮೇಡಮ್. ವಿಲ್ ಡೂ ಇಟ್ ಅಂತ ಪ್ರಿಯಾಂಕಾ ದಿಶಾಗೆ ಹೇಳ್ತಾಳೆ. ಅದಕ್ಕೆ ದಿಶಾ ಕ್ಲಾಪ್ ಮಾಡಿ ಅಂತ ಹೇಳ್ತಾಳೆ. ಇಲ್ಲಿ ಸುಜಿತ್ ವಧುಗೆ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಏನೇನೋ ಹೇಳ್ತಾ ಇರ್ತಾನೆ. ಸಾರ್ಥಕ್ ಇವ್ರಿಗೆ ಏನು ಹೇಳೋದನ್ನು ತಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾ ಇರ್ತಾನೆ. ವಧು ನನ್ನ ಬಗ್ಗೆ ನಿಮ್ಮ ಹತ್ರ ಯಾರಾದರೂ ಏನಾದರೂ ಹೇಳಿದ್ರೆ ನೀವು ತಪ್ಪು ತಿಳ್ಕೊತೀರಾ ಅಂತ ಕೇಳ್ತಾನೆ. ನಿಮ್ಮ ಬಗ್ಗೆ ಸಾರ್ಥಕ್ ಜೊತೆ ತುಂಬ ಓಡಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ವಧು, ಹೌದು, ಕೇಸ್ ವಿಷಯವಾಗಿ ತುಂಬ ಓಡಾಡ್ತಾ ಇರ್ತೀವಿ, ಆದರೆ ಪರ್ಸ್ನಲಾಗಿ ಯಾವತ್ತೂ ಮೀಟ್ ಆಗಿಲ್ಲ ಅವ್ರನ್ನ ಅಂತ ಹೇಳ್ತಾಳೆ. ನಿಮ್ಮ ಬಗ್ಗೆ ಯಾರ್ಯಾರೋ ಏನೇನೋ ಮಾತಾಡ್ತಾರೆ ವಧು, ಆದರೆ ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ರಿಯಲಿ ಟ್ರಸ್ಟಿಂಗ್ ಯು ವಧು ಅಂತ ವಧು ಕೈನ ಹಿಡ್ಕೊತಾನೆ. ವಧು ಶಾಕ್ ಆಗ್ತಾಳೆ. ನೀವು ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ತಪ್ಪು ತಿಳ್ಕೊತೀರಾ ವಧು ಅಂತ ವಧು ಹತ್ರ ಕ್ವಶನ್ ಮಾಡ್ತಾನೆ. ನನಗೆ ಕೊಲಿಗೊಬ್ಬರು ಏನೇನೋ ಹೇಳಿದ್ರು ವಧು, ಸಾರ್ಥಕ್ ಜೊತೆ ನೀವು ತುಂಬ ಕ್ಲೋಸ್ ಆಗಿ ಓಡಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಆದರೆ ನಾನು ನಂಬಲಿಲ್ಲ, ತುಂಬ ಕೋಪದಿಂದ ಮಾತಾಡಿದೆ ಅವ್ರ ಜೊತೆ. ನಾನು ನಿಮ್ಮನ್ನು ತುಂಬ ನಂಬ್ತೀನಿ ವಧು, ನೀವು ನನ್ನನ್ನು ಅಷ್ಟೇ ನಂಬ್ತೀರಾ ಅಂತ ಅಂದ್ಕೊತೀನಿ. ಓಕೆನಾ, ಕೊನೆವರೆಗೂ ಹೀಗೆ ಉಳಿಸ್ಕೊಳ್ಳೋಣ ವಧು ಅಂತ ವಧುಗೆ ಬ್ರೈನ್ ವಾಶ್ ಮಾಡ್ತಾನೆ. ವಧು, ಟೈಮ್ ಆಯಿತು ಹೋಗೋಣವಾ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ವಧು ಸುಜಿತ್ ಹತ್ರ ಹೇಳ್ತಾಳೆ. ಅದಕ್ಕೆ ಸುಜಿತ್, ಇಷ್ಟು ದೂರ ಬಂದು ಒಂದು ಕಾಫಿನೂ ಕುಡಿತಾನೆ, ಹಾಗೆ ಹೋದರೆ ನಂಗೆ ತುಂಬ ಬೇಜಾರಾಗುತ್ತೆ, ಇರಿ ಕಾಫಿ ಆರ್ಡ್ರ್ ಮಾಡ್ತೀನಿ ಅಂತ ಅಲ್ಲಿಂದ ಎದ್ದೇಳ್ತಾನೆ. ಆಗಿತ್ತು ವಧು ಸೀರಿಯಲ್ನ ಇವತ್ತಿನ ಕತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.